ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್. ನಿನ್ನೆ ನಾನು ತೆಗೆದುಕೊಂಡಂತಹ ವಿಷಯದ ಮುಂದಿನ ಭಾಗವನ್ನು ಏನು ಮಾಡ್ತಾಯಿದ್ದೀನಿ, ಇವತ್ತು ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಅದೇ ಯಾವುದಪ್ಪ ಅಂತಂದರೆ ದಾಳಗಳು. ಈ ದಾಳಗಳಲ್ಲಿ ಮುಂದಿನ ಭಾಗವನ್ನು ನಾನು ಏನು ಮಾಡ್ತಾ ಅಂದರೆ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಅದು ಮುಚ್ಚಿದ ದಾಳದಲ್ಲಿ ಆಗುವಂಥ ಕಾನ್ಸೆಪ್ಟ್ಗಳನ್ನು ನೀನು ಹೇಳಿದ್ದೆ. ಇವಾಗ ತೆರೆದ ದಾಳವನ್ನು ಹೇಳಿ ಅದ್ರ ಜೊತೆಗೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಮುಚ್ಚಿದ ದಾಳಗಳ ಮೇಲೆ ಮತ್ತು ತೆರೆದ ದಾಳಗಳ ಮೇಲೆ ಏನು ಮಾಡೋಣ ಅಂತಂದರೆ ಈ ಒಂದು ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ತೆರೆದ ದಾಳಗಳು ಅಂತ ಈ ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಇದು ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ. ಈ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಆನ್ಲೈನ್ ಈ ಒಂದು ಯೂಟ್ಯೂಬ್ ಕ್ಲಾಸ್ಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಆಫ್ಲೈನ್ ಕೂಡ ಕ್ಲಾಸಸ್ ಇರ್ತವೆ, ನೀವು ಕ್ಲಾಸನ್ನು ಅಟೆಂಡ್ ಆಗ್ಬೋದು. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಬರುವಂತಹ ಫೆಬ್ರವರಿಲಿ ಬರುವಂತಹ SSC JD ಎಕ್ಸಾಮ್ಗೆ ಅವರು ಕೂಡ ಹೆಲ್ಪ್ ಆಗಲಿ, ನೀವು ಕೂಡ ಅದನ್ನು ಸ್ಟಡಿ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡೋಣ. ರೈಟ್. ಹಾಗಿದ್ರೆ ತೆರೆದ ದಾಳಗಳು, ನಿನ್ನೆ ನಿಮಗೆ ಕಾನ್ಸೆಪ್ಟನ್ನ ಹೇಳಬೇಕಾದ್ರೆ ಹೇಳಿದ್ದೆ ಮುಚ್ಚಿದ ದಾಳಗಳನ್ನು ಒಂದಿಷ್ಟು ಒಂದು 4 ನಿಯಮಗಳಿದ್ದು, ಕ್ವಶನ್ಗಳ ಪ್ರಕಾರ ನಿಯಮಗಳಿದ್ದು. ಅದೇ ರೀತಿಯಾಗಿ ದಾಳಗಳ ವಿಧಗಳನ್ನು ಹೇಳಿದ್ದೆ. ಮುಚ್ಚಿದ ದಾಳದಲ್ಲಿ 2 ನಿಯಮಗಳಿದ್ದು, ಅವನು ಕೂಡ ಹೇಳಿದ್ದೀನಿ. ಎಕ್ಸ್ಪ್ಲನೇಷನ್ ನೀಟಾಗಿ ಮಾಡಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಅದರ ಕಂಟಿನ್ಯೂಷನ್ ಭಾಗವನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತು ಮಾಡ್ತಾಯಿದ್ದೀನಿ. ಅದರಲ್ಲಿ ಎರಡನೇ ಒಂದು ವಿಧಾನ ಯಾವುದಪ್ಪ ಅನ್ನೋದು ತೆರೆದ ದಾಳಗಳು. ಈ ತೆರೆದ ದಾಳಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸಿಂಪಲ್ ಆಗಿರುವಂಥದ್ದು, ಅದು ಕ್ಲೋಸ್ ಮುಚ್ಚಿದಂಥ ದಾಳಗಳು ಅಂತಂದರೆ ಮೂರು ಅದರ ಒಂದು ದಾಳದ 3 ಮುಖಗಳು ಮಾತ್ರ ಕಾಣ್ತಾ ಇದ್ವು. ತೆರೆದ ದಾಳಗಳು ಏನು ಮಾಡ್ತಾರೆ ಅಂದರೆ ಓಪನ್ ಸಿಸ್ಟಮ್ ಆಗಿ ಏನು ಮಾಡ್ತಾರೆ ಅಂತಂದರೆ ಕೊಡ್ತಾರೆ. ಯಾವ ರೀತಿಯಾಗಿ ಇದರಲ್ಲೂ ಕೂಡ 4 ಭಾಗಗಳನ್ನು ಏನು ಮಾಡಿದ್ದಾರೆ. ಈ 4 ಭಾಗದಲ್ಲಿ ಯಾವ ರೀತಿಯಾಗಿ ಅವರು ಕೂಡ ಏನು ಮಾಡ್ಬೋದು, ಕ್ವಶನನ್ನು ಕೊಡಬಹುದು. ಹಾಗಾಗಿ ಕೊಟ್ಟಂಥ ಈ 4 ಭಾಗಗಳಲ್ಲಿ ಯಾವುದೇ ರೀತಿಯಾದ ಕ್ವಶನ್ಸ್ಗಳನ್ನು ಕೊಟ್ಟರು ಕೂಡ ನಿಮಗೆ ಈಸಿಯಾಗಿ ಕ್ವಶನನ್ನು ಬರ್ತವೆ. ಯಾಕೆ ಬರ್ತವೆ ಅಂತಂದರೆ ಇಲ್ಲಿ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಈ ಕೊಟ್ಟಂಥ ಒಂದು ತೆರೆದ ದಾಳದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ 2ರ ವಿರುದ್ಧ ದಿಕ್ಕಿನಲ್ಲಿರುವಂತಹ ನಂಬರ್ ಯಾವುದು ಅಂತ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅಥವಾ ಇಲ್ಲಿ ಒಂದು ಯಾವುದೋ ಒಂದು ನಂಬರ್ನ ಮಿಸ್ ಮಾಡಿ ಒಂದು 2 ನಂಬರ್ನ ಮಿಸ್ ಮಾಡಿ ಇಲ್ಲಿ ಬರುವಂಥ ಸಂಖ್ಯೆಗಳು ಯಾವುವು ಅಂತ ಕೇಳೋ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ ಇಲ್ಲಿ ಕೆಳಗಿನ ರೇಖಾಗಳ ಚಪ್ಪಟೆ ಆಕಾರದ ತೆರೆದ ದಾಳಗಳನ್ನ ಏನು ಮಾಡ್ತಾರೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ತೆರೆದ ದಾಳಗಳು ಅಂತಂದರೆ ಸಿಂಪಲಾಗಿ ಇಲ್ಲಿನೇ ನಿಮಗೊಂದು ಬಾಕ್ಸನ್ನು ಹಿಡಿದು ದಾಳಗಳನ್ನು ಯಾವ ರೀತಿಯಾಗಿ ನಾವು ಉಳಿಸುವಂತಹ ಅಥವಾ ನೀವು ಏನು ಹಾವು ಏನೇ ಆಟ ಆಡಬೇಕಾದ್ರೆ ಉಳಿಸುವಂಥ ದಾಳಗಳಿರ್ತಾವಲ್ಲ, 6 ಮುಖಗಳ ಒಂದು ದಾಳ ಇರ್ತದಲ್ಲ, ಆ ದಾಳದ ಒಂದು ಮುಖವನ್ನು ಏನು ಮಾಡ್ತಾರೆ ಅಂದರೆ ಓಪನ್ ಅಪ್ ಮಾಡಿರ್ತಾರೆ ಅಷ್ಟೇ. ಏನು ಮಾಡ್ತಾರೆ, ಮುಚ್ಚಿದಾಗ ಯಾವ ರೀತಿಯಾಗಿ 6 ಮುಖಗಳಾಗ್ತಾವಲ್ಲ ಅದೇ ರೀತಿಯಾಗಿ ತೆರೆದಾಗ 6 ಮುಖಗಳು ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಷ್ಟೇ, ಇದರಲ್ಲಿ ಬೇರೆ ಯಾವುದೇ ರೀತಿಯಾದ ಇರೋದಿಲ್ಲ. ಅದೇ ರೀತಿಯಾಗಿ ಈ ಮುಚ್ಚಿದ ದಾಳದಲ್ಲಿ ಒಂದು ಎಕ್ಸಾಂಪಲನ್ನು ಕೂಡ ಬರೆದಿದ್ದೀನಿ. ಈ ಬರೆದಂಥ ಎಕ್ಸಾಂಪಲ್ಲು ಕೂಡ ಏನು ಮಾಡ್ತೀನಿ ಅಂತಂದರೆ ನಿಮಗೆ ನೀಟಾಗಿ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂದರೆ ತೆರೆದ ದಾಳಗಳ ಬಗ್ಗೆ ಏನು ಮಾಡೋಣ ಅಂತಂದರೆ ಇಲ್ಲಿ ನೋಡ್ತಾ ಬರೋಣ. ಸಿಂಪಲ್ ಆಗಿರುವಂಥದ್ದು ಏನು ಅಂತ ತೆರೆದ ದಾಳಗಳಲ್ಲಿ ಅತಿ ಹೆಚ್ಚಾಗಿ ಇದರ ಮೇಲೆ ಕ್ವಶನ್ ಬರೋದೇನಂತಂದರೆ ವಿರುದ್ಧ ಸಂಖ್ಯೆ ಯಾವುದು ಅಂತ ಕ್ವಶನನ್ನು ಜಾಸ್ತಿಯಾಗಿ ಕೇಳ್ತಾರೆ. ತೆರೆದ ದಾಳಗಳಲ್ಲಿ ಒಂದು ನಂಬರನ್ನು ಕೊಟ್ಟು ಈ ರೀತಿಯಾದಂಥ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರ್ತಾರೆ. ರೀತಿಯ ತೆರೆದ ದಾಳಗಳಲ್ಲಿ ಒಂದು ನಂಬರ್ಗಳನ್ನು ಕೊಟ್ಟಿರ್ತಾರೆ ಅಥವಾ ಸಿಂಬಾಲ್ಗಳನ್ನು ಕೊಟ್ಟಿರ್ತಾರೆ ಅಥವಾ ಅಕ್ಷರಗಳನ್ನು ಕೊಟ್ಟಿರ್ತಾರೆ. ಆ ಅಕ್ಷರಗಳನ್ನು ಕೊಟ್ಟಂಥದ್ದು ಅಥವಾ ಸಿಂಬಾಲನ್ನು ಕೊಟ್ಟಿರ್ಬೋದು. ಸಿಂಬಾಲ್ ಅಂತಂದರೆ ಸ್ಟಾರು, ಹ್ಯಾಶು, ಆಟು ಅಥವಾ ಆ್ಯಂಡು, ಪ್ಲಸ್ ಮೈನಸ್, ನಾಟ್ ಈಕ್ವಲ್ ಟು ಈ ರೀತಿಯಾದಂಥ ಸಿಂಬಾಲ್ಗಳನ್ನು ಕೊಟ್ಟು ಅದರ ವಿರುದ್ಧದಲ್ಲಿ ಯಾವುದೋ ಒಂದು ಅಂಕಿ ಇರ್ಬೋದು ಅಥವಾ ಒಂದು ಸಿಂಬಾಲ್ ಇರ್ಬೋದು ಅಥವಾ ಒಂದು ಅಕ್ಷರ ಇರ್ಬೋದು, ಅದರ ವಿರುದ್ಧವಾದಂಥ ಒಂದು ಅಥವಾ ಅದಕ್ಕೆ ವಿರುದ್ಧವಾಗಿರುವಂಥ ಒಂದು ಅಕ್ಷರ ಇರ್ಬೋದು, ನಂಬರ್ ಇರ್ಬೋದು ಅಥವಾ ಸಿಂಬಾಲ್ ಇರ್ಬೋದು, ಯಾವುದನ್ನು ಕೂಡ ಕೇಳ್ಬೋದು ಅಂತೇಳಿ ಅವರು ಅತಿ ಹೆಚ್ಚಾಗಿ ಬರುವಂಥ ಕ್ವಶನ್ಸ್ ಏನು ಮಾಡ್ತಾರೆ ಅಂದರೆ ತೆರೆದ ದಾಳಗಳಲ್ಲಿ ಅದೇ ಇರುತ್ತದೆ. ಹಾಗಾಗಿ ಈ ತೆರೆದ ದಾಳಗಳಲ್ಲಿ ಯಾವ ರೀತಿಯಾಗಿ ಅಪೋಸಿಟ್ ನಂಬರ್ ಇರ್ತದೆ ಅನ್ನೋ ನಾವಿಲ್ಲಿ ನೋಡ್ತಾ ಹೋಗೋಣ. ರೈಟ್. ಕಾನ್ಸೆಪ್ಟ್ ಏನು ಸಿಂಪಲಪ್ಪ ಅಂತಂದರೆ ಇಲ್ಲಿ ನೀವು ನೋಡಿರ್ಬೋದು. ರೈಟ್. ಏನು ಅಂತಂದರೆ ಈ ರೀತಿಯಾಗಿರುವಂಥ ಕಾನ್ಸೆಪ್ಟ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ 1ರ ಅಪೋಸಿಟ್ ಏನಿರ್ತದೆ ಯಾವಾಗಲೂ ಕೂಡ 6 ಇರ್ತದೆ. ಯಾಕೆ ಹೇಳಿ, ಅದು ಪೋಲ್ಡ್ ಆದಾಗ ಈ ರೀತಿಯಾಗಿ ಪೋಲ್ಡ್ ಆದರೆ ಈ ರೀತಿ ಇಲ್ಲೊಂದು ಇರ್ತದೆ, ಈ ಕಡೆ ಭಾಗ ಒಂದು ಈ ಕಡೆ ಭಾಗ ಒಂದು, ಓಪನ್ ಆದಾಗ ಮಿಡಲ್ ಒಂದು ಈ ಕಡೆ ಒಂದು ಮತ್ತು ಈ ಕಡೆ ಒಂದು ಇರ್ತದೆ. ಹಾಗಾಗಿ ಏನು ನೋಡಿ, ಈ 2 ಕೈಗಳನ್ನು ನೋಡಿದಾಗ ನಮಗೆ ಇದೊಂದು ಮುಖ ಆದರೆ 1, ಈ ಕಡೆ 6 ಇದೆ, ಮಿಡಲ್ ಏನಿದೆ ಅಂತಂದರೆ 2. ಹಾಗಾಗಿ ಅವು ಈ ರೀತಿ ಮುಚ್ಚಿದಾಗ ಏನಾಗ್ತದೆ, ಒಂದು ಈ ಕಡೆ ಇರ್ತದೆ, 6 ಈ ಕಡೆ ಇರ್ತದೆ, ಮಿಡಲ್ ಏನಿರ್ತದೆ 2 ಇರ್ತದೆ. ಹಾಗಾಗಿ ಅದರ ವಿರುದ್ಧದಲ್ಲಿ ಏನಿರ್ತದೆ 6 ಬರ್ತದೆ. ಮತ್ತೆ ಇನ್ನು ಫೋಲ್ಡ್ ಮಾಡಿದಾಗ 2ರ ವಿರುದ್ಧದಲ್ಲಿ ಏನು ಬರ್ತದೆ 5 ಬರ್ತದೆ. ರೈಟ್. ಆ ರೀತಿ ಫೋಲ್ಡ್ ಮಾಡಿದಾಗ ಅದಕ್ಕೊಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ಯಾವ ರೀತಿಯಾಗಿ ಬರ್ತದೆ ಅಂತ. ಹಾಗಾಗಿ 3ರ ವಿರುದ್ಧದಲ್ಲಿ ಏನು ಬರ್ತದೆ 4 ಬರ್ತದೆ. ರೈಟ್. ಈ ರೀತಿಯಾಗಿ ಏನು ಮಾಡ್ತಾರೆ ಅಂತಂದರೆ ತೆರೆದ ದಾಳವನ್ನು ಏನು ಮಾಡ್ತಾರೆ ಅಂತಂದರೆ ಕ್ವಶನ್ ಸಿಂಪಲ್ ಆಗಿರ್ತದೆ.
ಫಾರ್ ಎಕ್ಸಾಂಪಲ್ 2ರ ವಿರುದ್ಧದ ಸಂಖ್ಯೆ ಯಾವುದು ಬರ್ತದೆ ಅಂತ ಕ್ವಶನ್ ಕೇಳ. ತೆರೆದ ದಾಳದಲ್ಲಿ 2ರ ವಿರುದ್ಧ ಸಂಖ್ಯೆ ಯಾವುದು ಬರ್ತದೆ ಅಂತ ಬಂದಾಗ 5 ಬರ್ತದೆ. ರೈಟ್. ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳಿದಾಗ 2ರ ವಿರುದ್ಧದಲ್ಲಿ ಮತ್ತು 3ರ ವಿರುದ್ಧದಲ್ಲಿ ಬರುವಂಥ ಸಂಖ್ಯೆಗಳನ್ನು ಕೇಳೋ ಸಾಧ್ಯತೆಗಳು ಕೂಡ ಎರಡು ಕ್ವಶನ್ಗಳನ್ನ ಒಂದೇ ರೀತಿಯಾಗಿ ಕೇಳುವಂಥ ಕ್ವಶನ್ ಸಾಧ್ಯತೆಗಳು ಕೂಡ ಜಾಸ್ತಿಯಾಗಿ ಇಲ್ಲಿ ಕಂಡು ಬರ್ತದೆ. ಹಾಗಿದ್ರೆ ಇದರಲ್ಲಿ ಕೂಡ ಸೇಮ್ 6 ಮತ್ತು 1, 4 ಮತ್ತು 3, 5 ಮತ್ತು 2 ಕೂಡ ಏನಿರ್ತವೆ, ಅವು ವಿರುದ್ಧ ದಿಕ್ಕಿನಲ್ಲಿ ಬರುತ್ತವೆ. ರೈಟ್. ಬರುವಂಥವು ಅದೇ ಮುಚ್ಚೋದು, ಆ ಮೇಲ್ಗಡೆ ಮುಚ್ಚಿದಾಗ ಅದರ ವಿರುದ್ಧದಲ್ಲಿ 3 ಇರ್ತದೆ, 5ರ ವಿರುದ್ಧದಲ್ಲಿ 2 ಇರ್ತದೆ. ಅದು ಪೋಲ್ಡ್ 1 ಬಿಟ್ವೀನ್ 1 ಅಂದರೆ ಅಥವಾ ಒಂದು ಆದಮೇಲೆ ಒಂದು ಏನು ಮಾಡ್ತದೆ ಅಂದರೆ ಅದರ ವಿರುದ್ಧವಾಗಿ ಸ್ಟ್ರೇಟ್ ಲೈನಲ್ಲಿ ಬಂದಾಗ 1ರ ವಿರುದ್ಧ 1ಅನ್ನು ಬಿಟ್ಟು ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಒಂದು ಅದರ ಒಂದು ದಿಕ್ಕಿನಲ್ಲಿ ಬರುವಂಥದ್ದು ಏನು ಮಾಡ್ತಾರೆ ಅಂತಂದರೆ ಒಂದು ಕಾನ್ಸೆಪ್ಟನ್ನು ನೋಡ್ತೇವೆ. ಅಂದರೆ 4ರ ವಿರುದ್ಧದಲ್ಲಿ 3 ಇರ್ತದೆ. ಇಲ್ಲಿ ಮೇಲ್ಗಡೆ 4 ಅಂತ ಬಂದಾಗ ಇಲ್ಲಿ 5 ಇರ್ತದೆ, ಆನಂತರ 3 ಬರ್ತದೆ. 4, 5, 3. ಹಾಗಾಗಿ ಇದನ್ನು ತೆರೆದಾಗ ಏನಾಗ್ತದೆ, ಇದು ಈ ರೀತಿಯಾಗಿ ಓಪನ್ ಆಗ್ತದೆ, ಇದು ಮೇಲ್ಗಡೆದು ಈ ರೀತಿ ಓಪನ್ ಆಗ್ತದೆ. 4, 5, ಕೆಳಗಡೆದು 3. ರೈಟ್. ಹಾಗಾಗಿ 4, 5, 6 ಅಂತಂದರೆ 4ರ ವಿರುದ್ಧ 3 ಇರ್ತದೆ, 5ರ ವಿರುದ್ಧದಲ್ಲಿ ಯಾವುದು ಇರ್ತದೆ, 2 ಇರ್ತದೆ, 6ರ ವಿರುದ್ಧದಲ್ಲಿ 1 ಬರ್ತದೆ. ರೈಟ್. ಹಾಗಾಗಿ ಕೊಟ್ಟಂಥ ದಾಳಗಳಲ್ಲಿ, ತೆರೆದ ದಾಳಗಳಲ್ಲಿ ಈ ರೀತಿಯಾದಂಥ ಒಂದು ಬಾಕ್ಸ್ ಇದ್ದಾಗ ಅಥವಾ ಈ ರೀತಿಯ ಒಂದು ದಾಳ ಒಂದು ತೆಗೆದಾಗ ಇದನ್ನು ಓಪನನ್ನು ಮಾಡಿದಾಗ ಏನಾಗ್ತದೆ ಅಂತಂದರೆ ಇದೇ ಒಂದು 6 ಮುಖಗಳ ಏನು ಮಾಡ್ತವೆ ನಮಗಿಲ್ಲಿ ಕಂಡು ಬರ್ತವೆ. 6 ಮುಖಗಳನ್ನ ಯಾವ ರೀತಿ ತೋರಿಸ್ಬೋದು, 1ನೇ ಮುಖ, 2, 3, 4 ರೀತಿಯಲ್ಲಿ ಏನು ಮಾಡ್ಬೋದು ಅಂತಂದರೆ ನಾವಿಲ್ಲಿ ಬರೆಯುವಂಥ ಸಾಧ್ಯತೆಗಳಿರ್ತವೆ. ಇದ್ರ ಮತ್ತೆ ಬೇರೆ ಬೇರೆ ರೀತಿಯಾಗಿ ಕೊಡ್ಬೋದು. ಕೊಟ್ಟದ್ದನ್ನು ನೀವು ಆಲ್ಮೋಸ್ಟ್ ಅಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಸಿಗ್ತದೆ. ರೈಟ್. ಹಾಗಾಗಿ ನಮಗಿಲ್ಲಿ 1ರ ವಿರುದ್ಧದಲ್ಲಿ 6 ಬರ್ತದೆ, 5ರ ವಿರುದ್ಧದಲ್ಲಿ 2 ಇರ್ತದೆ, 4ರ ವಿರುದ್ಧದಲ್ಲಿ 3 ಬರ್ತದೆ. ರೈಟ್. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಬರುವಂಥದ್ದು ಈ ರೀತಿಯ ಸ್ಟ್ರೇಟ್ ಲೈನಿಂದ ಬಂದಾಗ 1ಅನ್ನು ಬಿಟ್ಟು ಮತ್ತೊಂದು ಇಲ್ಲಿ ಇರ್ತದೆ. ಅಪೋಸಿಟ್ಸ್ ಯಾವಾಗಲೂ ಕೂಡ ಸೇಮ್ ಆಗಿ ಇರೋದಿಲ್ಲ. ಒಂದು ಭಾಗದಲ್ಲಿ ಇದು ಅದರ ಪಕ್ಕದಲ್ಲಿ ಬರುವಂಥದ್ದು, 4 ಮತ್ತು 6 ಅದರ ಪಕ್ಕದಲ್ಲಿ ಬರುವಂಥದ್ದು, 1 ಮತ್ತು 6 ಅದರ ವಿರುದ್ಧದಲ್ಲಿ ಬರುವಂಥದ್ದು, 5 ಮತ್ತು 2 ಅದರ ವಿರುದ್ಧದಲ್ಲಿ ಬರುವಂಥದ್ದು, 4 ಮತ್ತು 3 ಮತ್ತೆ ಅದರ ವಿರುದ್ಧದಲ್ಲಿ ಬರುವಂಥದ್ದು. ಉಳಿದದ್ದು ಎಲ್ಲ ಕೊಟ್ಟಂಥ ಮೇಲೆ ಅದರ ಪಕ್ಕದಲ್ಲಿ ಬರುವಂಥದ್ದು 4, 2, 3, 4, 2, 3, 4, 2, 3 ಮತ್ತು 1, 5, 6. ರೈಟ್. ಈ ರೀತಿಯಾಗಿ ಬರುವಂಥ ಒಂದು ಕಾನ್ಸೆಪ್ಟನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ರೈಟ್. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದರೆ ಕೊಟ್ಟಂಥ ದಾಳಗಳನ್ನು ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದಂಥ ಒಂದು ದಾಳವನ್ನು ಏನು ಮಾಡ್ತಾರೆ, ಜಸ್ಟ್ ಓಪನ್ ಮಾಡಿ ಇಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಕೂಡ ಸೇಮ್ 5ರ ವಿರುದ್ಧದಲ್ಲಿ 2 ಇರ್ತದೆ, 4ರ ವಿರುದ್ಧದಲ್ಲಿ 3 ಇರ್ತದೆ, 1ರ ವಿರುದ್ಧದಲ್ಲಿ 6 ಬರುತ್ತದೆ. ಹಾಗಾಗಿ ತೆರೆದ ದಾಳು ಅತಿ ಸಿಂಪಲ್, ಅತಿ ಒಂದು ಉದಾಹರಣೆಗಳಿರ್ಬೋದು ಅಥವಾ ಎಕ್ಸಾಂಪಲ್ಗಳಿರ್ಬೋದು ಅಥವಾ ಕ್ವಶನ್ಸ್ ಯಾವ ರೀತಿ ಬರ್ತದೆ ಅಂದರೆ ಸರಳವಾಗಿ ಬರುವಂಥ ಕ್ವಶನ್ಗಳನ್ನ ಏನು ಮಾಡ್ತೀವಿ ಅಂದರೆ ತೆರೆದ ದಾಳದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಅತಿ ಸರಳವಾದ ಕ್ವಶನ್ಗಳನ್ನ ಕೂಡ ಏನು ಮಾಡ್ತಾರೆ ಅಂತಂದರೆ ತೆರೆದ ದಾಳದಲ್ಲಿ ಕೇಳ್ತಾ ಹೋಗ್ತಾರೆ. ಇದು ಕಾನ್ಸೆಪ್ಟ್ ನಿಮಗೆ ನೆನಪಲ್ಲಿ ಇರಬೇಕು. ಒಂದು ತೆರೆದ ದಾಳಗಳಂತ ಬಂದಾಗ 6 ಮುಖಗಳಿರ್ತವೆ, 1, 2, 3 ಬ್ಯಾಕ್ ಸೈಡ್ ಇರೋದು 4, 5 ಮತ್ತು 6. ಈ 6 ದಾಳಗಳ ಬಗ್ಗೆ ಏನು ಮಾಡ್ಬೇಕಂದ್ರೆ 6 ಮುಖಗಳ ಬಗ್ಗೆ ಏನು ಮಾಡ್ತೀವಿ ನಾವಿಲ್ಲಿ ಅಧ್ಯಯನ ಮಾಡಿ ಅದಕ್ಕೆ ವಿರುದ್ಧವಾಗಿ ಬರುವಂಥ ಸಂಖ್ಯೆಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದೇ ರೀತಿಯಾದಂಥ ಒಂದು ಕ್ವಶನನ್ನು ಅಥವಾ ಮುಚ್ಚಿದ ದಾಳಗಳ ಮೇಲೆ ಏನು ಮಾಡಿ ಅಂದರೆ ಒಂದು ಸಿಂಪಲ್ ಆಗಿರುವಂಥ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಎಕ್ಸಾಂಪಲ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ರೈಟ್. ಇದು ಅರ್ಥ ಆಯಿತು ಅನ್ಕೋತೀನಿ. ರೈಟ್. ಯಾವ ರೀತಿಯಾಗಿ ಅಂತಂದರೆ ಅದರ ವಿರುದ್ಧದಲ್ಲಿ ಬರುವಂಥದ್ದು ಅಂತಂದರೆ ಯಾವುದು, 1ಅನ್ನು ಬಿಟ್ಟು ಮತ್ತೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಇರ್ತದಲ್ಲ ಅದು ಅದರ ವಿರುದ್ಧವಾದಂಥ ಸಂಖ್ಯೆ ಅಥವಾ ಅದರ ವಿರುದ್ಧವಾಗಿರುವಂಥ ಒಂದು ನಂಬರ್ ಆಗಿರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗಬೇಕಾಗ್ತದೆ. ರೈಟ್. ಹಾಗಿದ್ರೆ ನಾವೇನು ಮಾಡೋಣ ಅಂತಂದರೆ ಇವಾಗ ಮುಚ್ಚಿದ ದಾಳದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ನಿನ್ನೆ ಮುಚ್ಚಿದ ದಾಳಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಈಗ ಅದರ ಮೇಲೆ ಒಂದು ಎಕ್ಸಾಂಪಲನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಓಕೆ. ಇಲ್ಲಿ ಒಂದು ಸಿಂಪಲ್ ಆಗಿರುವಂಥ ಮುಚ್ಚಿದ ದಾಳದ ಮೇಲೆ ಏನು ಮಾಡಿದ್ದೀನಿ ಅಂತಂದರೆ ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲನ್ನು ಬರೆದಿದ್ದೀನಿ. ನಿನ್ನೆ ಎಕ್ಸಾಂಪಲ್ಗಳನ್ನು ನೋಡಿದಾಗ ನೀವು 1, 2, 3, 4, 5, 6ಗಳಿದ್ದು ಆ 6ರ ಮಧ್ಯದಲ್ಲಿ ಪ್ಲಸ್ 2ಅನ್ನು ಕೂಡಿಸಿದಾಗ 2 ಮುಖಗಳನ್ನು ಕೂಡಿಸಿದಾಗ 7 ಆಗಬೇಕು, ಇನ್ನು 2 ಮುಖಗಳನ್ನು ಕೂಡಿಸಿದಾಗ 7 ಆಗೋದಿಲ್ಲ. ಆ ರೀತಿಯ ಕ್ವಶನ್ಸ್ ಬಂದರೆ ಕೂಡ ಆ ಒಂದು ರೀತಿಯಾದಂಥ ಒಂದು ನಿಯಮವನ್ನು ಫಾಲೋ ಮಾಡಬೇಕಾಗ್ತದೆ. ಇಲ್ಲಿ ಬರುವಂಥ ಒಂದು ಕ್ವಶನ್ನ ಬೇರೆ ರೀತಿಯಾಗಿದೆ. ರೈಟ್. ಹಾಗಾಗಿ ಇಲ್ಲಿ ಕೂಡ ಏನು ಮಾಡ್ತಾರೆ ಅಂತಂದರೆ 21, 22, 23, 25, 24, 26 ಆ ರೀತಿಯಾದಂಥ ಕ್ವಶನ್ಸ್ಗಳು ಬಂದಾಗ ಅಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ 1, 2, 3 ಅಂತ ಬಂದಾಗ ಅಲ್ಲಿ ಏನಾಗ್ತದೆ
ಅಂತಂದರೆ ಮೈನಸ್ ಮಾಡಿದಾಗ ಅಥವಾ ಪ್ಲಸ್ ಮಾಡಿದಾಗ ಏನಾಗ್ತದೆ ಅಂತಂದರೆ 7 ಆಗಲೇಬೇಕಾಗ್ತದೆ, ರೈಟ್. ಅಂದರೆ 7 ಬರುವಂಥ ಕಾನ್ಸೆಪ್ಟನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಿದ್ದಾಗ ಇಲ್ಲಿ ಕೊಟ್ಟಂಥ ಕ್ವಶನ್ ಏನಿದೆ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಏನು ಮಾಡೋಣ ಇವಾಗ ನೋಡ್ತಾ ಹೋಗೋಣ. ಈ ಕೆಳಗೆ ದಾಳದ 4 ಸ್ಥಾನಗಳನ್ನು ನೀಡಲಾಗಿದೆ. 23ರ ವಿರುದ್ಧ ದಿಕ್ಕಿನಲ್ಲಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸಿಂಪಲ್ ಆಗಿರುವಂಥ ಕ್ವಶನ್ ಏನಿದೆ, ಇಲ್ಲಿ 4 ಒಂದು ದಾಳಗಳನ್ನು ಕೊಟ್ಟಿದ್ದಾರೆ. ಅದರೊಳಗಡೆ 23ರ ವಿರುದ್ಧ ಸಂಖ್ಯೆಯನ್ನು ಏನು ಮಾಡಿದ್ದಾರೆ, ಇಲ್ಲಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ 1ನೆಯ ದಾಳ, 2ನೆಯ ದಾಳ, 3ನೆಯ ದಾಳ ಮತ್ತು 4ನೆಯ ದಾಳ ಅಂತ ಏನು ಮಾಡಿದ್ದಾರೆ, 4 ಮುಖಗಳನ್ನು 4 ಒಂದು ದಾಳಗಳನ್ನು ಕೊಟ್ಟು ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. A B C D 4 ಆಪ್ಷನನ್ನು ಕೊಟ್ಟಿದ್ದರಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂತ ನಾವಿಲ್ಲಿ ಕಂಡುಹಿಡಿಯಬೇಕು, ರೈಟ್. ಹಾಗಿದ್ರೆ ಸರ್ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ನಮಗೆ ಗೊತ್ತಾಗೋದಿಲ್ಲ, ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಂದಾಗ ಸಿಂಪಲ್ ಆಗಿರುವಂಥ ಎಕ್ಸಾಮಲ್ಲಿ ಈ ರೀತಿಯಂಥ ಬಾಕ್ಸನ್ನು ಅಲಾವ್ ಮಾಡಲ್ಲ. ಬಟ್ ನಾವಲ್ಲಿ ತಿಳ್ಕೊಬೇಕಾದ್ರೆ, ವಿಚಾರ ಮಾಡಬೇಕಾದ್ರೆ ನಾವೇನು ಮಾಡ್ಬೇಕಂತಂದರೆ 6 ಮುಖಗಳಿರುವಂಥ ಒಂದು ದಾಳವನ್ನು ಯಾವ ರೀತಿಯಾಗಿ ನಾವು ಬರ್ಕೊಂಡು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ರೈಟ್. ಹಾಗಿದ್ದಾಗ ಈ ಒಂದು 4 ಮುಖಗಳಲ್ಲಿ ಅತಿ ಕಾಮನ್ ಆಗಿರುವಂತಹ ಪದೇ ರಿಪೀಟ್ ಆಗಿರುವಂಥ ಸಂಖ್ಯೆ ಯಾವುದು ಅಂತ ನಾವಿಲ್ಲಿ ನೋಡ್ಕೋಬೇಕಾಗ್ತದೆ, ರೈಟ್. ಯಾವ ರೀತಿಯಾಗಿ ಇಲ್ಲಿ ಕಾಮನ್ ಆಗಿರುವಂಥ 24 ಮತ್ತು 24 ಕೊಟ್ಟಿದ್ದಾರೆ, 26 ಮತ್ತು 26 ರಿಪೀಟ್ ಆಗಿದೆ, 25 ರಿಪೀಟ್ ಆಗಿದೆ, 21 ರಿಪೀಟ್ ಆಗಿದೆ, ಮತ್ತು 21 ಕೂಡ ಏನು ಮಾಡಿದ್ದಾರೆ ಇಲ್ಲಿ ರಿಪೀಟ್ ಆಗಿರ್ತದೆ, ರೈಟ್. ಹಾಗಿದ್ದಾಗ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಸಿಂಪಲ್ ಆಗಿರುವಂಥದ್ದು ಅದರ ಪಕ್ಕದಲ್ಲಿರುವಂಥ ಸಂಖ್ಯೆಗಳು ಯಾವುವು ಅಂತ ನಾವಿಲ್ಲಿ ನೋಡ್ಕೋತಾ ಹೋದರೆ ನಮಗೆ ಉತ್ತರ ಸಿಗ್ತದೆ, ರೈಟ್. ಇಲ್ಲ ಇದನ್ನು ನಮ್ಗೆ ಈ ರೀತಿಯಾಗಿ ಬಿಡಿಸೋದಕ್ಕೆ ಆಗೋದಿಲ್ಲ ಅಂತಂದಾಗ ಏನು ಮಾಡ್ತದೆ ಅಂದರೆ ಇದೇ ಒಂದು ಕಾನ್ಸೆಪ್ಟನ್ನು ಏನು ಮಾಡೋಣ ಅಂತಂದರೆ ತೆರೆದ ದಾಳವನ್ನಾಗಿ ಏನು ಮಾಡಿದಾಗ ಬಿಡಿಸ್ಕೊಂಡಾಗ ಯಾವ ರೀತಿಯಾಗಿ ಬರ್ತದೆ ಅಂತ ನಾವಿಲ್ಲಿ ನೋಡೋಣ, ರೈಟ್. ಅದಕ್ಕಿಂತ ಮುಂಚೆ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತಂದರೆ ಕಾಮನ್ ಆಗಿರುವಂಥದ್ದು ನಾವು ಕ್ವಶನ್ ಏನಿದೆ ಇಲ್ಲಿ 23 ಇದೆ, ಇಲ್ಲಿ ಕೂಡ 23 ಇದೆ, ರೈಟ್. ಹಾಗಿದ್ದಾಗ ನಾವೊಂದು ಕಾನ್ಸೆಪ್ಟನ್ನು ತೆಗೆದುಕೊಳ್ತೀನಿ. ಏನು ಪದೇ ರಿಪೀಟ್ ಆಗಿರುವಂಥದ್ದು ಯಾವುದಿಲ್ಲಿ 24, 26, 21, ರೈಟ್. ಹಾಗಿದ್ದಾಗ 21, 24, 26 ಕಾಮನ್ ಆಗಿ ನಾವಿಲ್ಲಿ ನೋಡ್ತೇವೆ, ರೈಟ್. ಹಾಗಿದ್ದಾಗ 21, 26 ಎರಡು ಕಾನ್ಸೆಪ್ಟ್ ಇದೆ. ಏನು 21, 26 ಅದರ ಅಪೋಸಿಟ್ 24 ಇದೆ, ಇದರ ಅಪೋಸಿಟ್ ಯಾವ್ದು ಬರ್ತದೆ ಹಾಗಿದ್ರೆ 23 ಬರುತ್ತೆ, ರೈಟ್. ಅಂದಾಗ 23ಯ ವಿರುದ್ಧ ಸಂಖ್ಯೆ ಯಾವುದು 24 ಆಗಿರ್ತದೆ, ರೈಟ್. ಹಾಗಿದ್ರೆ ಹಾಗೆ ಸರ್ ಯಾವ ರೀತಿಯಾಗಿ ಬಿಡಿಸ್ಬೇಕು, ಸಿಂಪಲ್. ಅದಕ್ಕೂ ಒಂದು ತೆರೆದ ದಾಳಗಳಲ್ಲಿ ಯಾವ ರೀತಿಯಾಗಿ ಬಿಡಿಸಿದಲ್ಲ ಅದೇ ರೀತಿಯಾಗಿ ಒಂದೊಂದು ಕಾನ್ಸೆಪ್ಟ್ ಏನು ಮಾಡೋಣ ಅಂತಂದರೆ ಇವಾಗ ನಾವಿಲ್ಲಿ ಬಿಡಿಸ್ತಾ ಹೋಗೋಣ, ರೈಟ್. ಏನು ಯಾವುದನ್ನು ನಮಗಿಲ್ಲಿ ಕೊಟ್ಟಂಥ ಒಂದು ಕ್ವಶನ್ನ ತೆಗೆದುಕೊಂಡು ಬಿಡೋಣ. 23ರ ವಿರುದ್ಧ ಸಂಖ್ಯೆಯನ್ನು ನಾವಿಲ್ಲಿ ಕಂಡು ಹಿಡ್ಕೋಬೇಕು. 23 ನಾವಿಲ್ಲಿ ಬರ್ಕೋತೀನಿ, 23, ರೈಟ್. ಹಾಗಿದ್ರೆ 21ನ್ನು ಏನು ಮಾಡ್ತೀನಿ ಅಂತಂದರೆ ಕೆಳಗಡೆ ಬರ್ಕೋತೀನಿ, 26ನ್ನು ಅದರ ಪಕ್ಕದಲ್ಲಿ ಬರಿತೀನಿ, ರೈಟ್. ಆಯಿತಾ. ಇವಾಗ ಏನು ಮಾಡೋಣ ಅಂತಂದರೆ 21, 26 ಅದರ ಪಕ್ಕದಲ್ಲಿ ಬರುವಂಥದ್ದು ಏನಿದೆ 26 ಇದೆ, ಅದರ ಕೆಳಗಡೆ ಬರುವಂಥದ್ದು ಯಾವುದು 24, ರೈಟ್. ಕೆಳಗಡೆ ಬರುವಂಥದ್ದು 21ರ ಕೆಳಗಡೆ ಬರುವಂಥದ್ದು ಯಾವುದು ಅಲ್ಲಿ 24 ಇರ್ತದೆ, ರೈಟ್. ಹಾಗಿದ್ದಾಗ 23ರ ವಿರುದ್ಧ ಸಂಖ್ಯೆ ನಾವಿಲ್ಲಿ 24 ಅಂತ ನಾವಿಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಆದರೆ ಪೂರ್ತಿ ಕಂಪ್ಲೀಟಾಗಿ ಮಾಡೋಣ ಅದನ್ನ. 26ರ ವಿರುದ್ಧದ ಸಂಖ್ಯೆ ಯಾವ್ದಾಗ್ತದೆ 22. ಯಾಕೆ ಅಂತಂದರೆ 26 ಮತ್ತು 23ರ ಪಕ್ಕದಲ್ಲಿ ಬರುವಂಥದ್ದು ಯಾವುದು 22. ಹಾಗಾಗಿ ಅಲ್ಲಿ 22 ಈ ಕಡೆ ಬರ್ತದೆ ಮತ್ತಿಲ್ಲಿ 25, ರೈಟ್. ಈ ರೀತಿಯಾಗಿ ತೆರೆದ ದಾಳವನ್ನು ಏನು ಮಾಡ್ಬೇಕು ನಾವಿಲ್ಲಿ ಬಿಡಿಸ್ಕೋಬೇಕಾಗ್ತದೆ, ರೈಟ್. ಹಾಗಾಗಿ ಇಲ್ಲಿ 22ರ ವಿರುದ್ಧ ಸಂಖ್ಯೆ ಏನಾಗ್ತದೆ 26, 23ರ ವಿರುದ್ಧ ಸಂಖ್ಯೆ ಏನಾಗ್ತದೆ 24, 22ರ ವಿರುದ್ಧ ಸಂಖ್ಯೆ ಏನಾಗ್ತದೆ 25, ರೈಟ್. ಹಾಗಾಗಿ ನಾವಿಲ್ಲಿ ಕೊಟ್ಟಂತಹ ಕ್ವಶನನ್ನು ತೆಗೆದುಕೊಂಡಾಗ ಈ ರೀತಿಯಾಗಿ ನಾವು ಅದನ್ನು ತೆರೆದ ದಾಳವಾಗಿ ಬರೆದುಕೊಂಡ್ರೆ ನಾವಿಲ್ಲಿ ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಕ್ವಶನ್ಗೆ ಆನ್ಸರವನ್ನು ನೋಡ್ಕೋಬೋದು. ಹಾಗಾಗಿ ಈ ಒಂದು ಕ್ವಶನ್ಗೆ ಸರಿಯಾದಂಥ ಉತ್ತರ ಯಾವುದಾಗ್ತದೆ 24, ಸಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ 23ರ ವಿರುದ್ಧ ದಿಕ್ಕಿನಲ್ಲಿರುವ ಸಂಖ್ಯೆನ ಕಂಡುಹಿಡಿದೆ ಅಂದಾಗ ಈ ರೀತಿಯಾಗಿ ನಾವು ಬಿಡಿಸ್ಕೊಂಡು ಆ ಒಂದು ಮುಚ್ಚಿದ ದಾಳವನ್ನು ತೆರೆದ ದಾಳವನ್ನಾಗಿ ಬರ್ಕೊಂಡಾಗ ನಮಗೆ ಸರಿಯಾದಂಥ ಉತ್ತರ ಯಾವುದು ಸಿಗ್ತದೆ 24. ಹಾಗಾಗಿ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ 24 ಆಗಿರ್ತದೆ. ಓಕೆ,
ಇಲ್ಲಿ ಎರಡನೇ ಎಕ್ಸಾಂಪಲನ್ನು ನಾನು ನಿಮಗೆ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಆ ಎರಡನೇ ಎಕ್ಸಾಂಪಲ್ ಅತಿ ಸಿಂಪಲ್ ಆಗಿರುವಂಥದ್ದು, ಅತಿ ಸರಳವಾಗಿರುವಂಥ ಎಕ್ಸಾಂಪಲ್ ನಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಒಂದು ದಾಳದ 3 ಬೇರೆ ಬೇರೆ ಸ್ಥಾನಗಳನ್ನು ಕೆಳಗೆ ನೀಡಲಾಗಿದೆ. ಒಂದು ದಾಳನ 3 ಬೇರೆ ಸ್ಥಾನಗಳನ್ನು ನೀಡಲಾಗಿದೆ. ಹಾಗಾದರೆ 7ರ ಎದುರಿನ ಇನ್ನೊಂದು ಮುಖದ ಮೇಲೆ ಇರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 7ರ ವಿರುದ್ಧದಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತೇಳಿ ಅವರು ಕೇಳಿದ್ದಾರೆ. 3, 12, 8, 3, 15, 20, 15, 8, 7. ಸರ್ ನಾವು ಇಲ್ಲಿ 1, 2, 3, 4 ಕೇಳಿದ್ದೇವೆ, 21, 22, 23, 24 ಕೇಳಿದ್ದೇವೆ. ಇದೇನು ಬೇರೆ ಬೇರೆ ಸಂಖ್ಯೆನೇ ಇದಾವೆಲ್ಲ, ಯಾವ ರೀತಿಯಾಗಿ ಬಿಡಿಸಬೇಕು? ಸಿಂಪಲ್, 6 ಮುಖಗಳಿದ್ದಾವೆ. 6 ಮುಖಗಳಲ್ಲಿ ಒಂದೊಂದು ನಂಬರನ್ನು ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಯಾವ ರೀತಿಯಾದಂಥ ಮುಖಗಳನ್ನು ಕೊಟ್ಟಿದ್ದಾರೆ, ಆ ಮುಖಗಳನ್ನು ಕಂಟಿನ್ಯೂಷನ್ ನಮಗಿಲ್ಲಿ ಬೇಕಾಗಿದ್ದಿಲ್ಲ. ಕಂಟಿನ್ಯೂಷನ್ ನಮಗಿಲ್ಲಿ ಇರಬೇಕಂತ ಏನು ರೂಲ್ ಇಲ್ಲ. ನಾವು ಸಿಂಪಲ್ ಆಗಿರುವಂಥ ಸಿಂಬಲ್ಗಳನ್ನು ಕೊಟ್ಟರೆ ಕಂಟಿನ್ಯೂಷನ್ ಕೊಡಬೇಕಂತ ಏನು ರೂಲ್ ಇದೆಯಾ? ಇಲ್ಲ. ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಜಸ್ಟ್ ನಂಬರ್ಗಳನ್ನ ಕೊಟ್ಟಿದ್ದಾರೆ, ಅದರ ವಿರುದ್ಧ ಸಂಖ್ಯೆಯನ್ನು ಮಾತ್ರ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಕೊಟ್ಟಂಥ ಒಂದು ದಾಳಗಳಲ್ಲಿ ಯಾವುದೋ ಸಂಖ್ಯೆಯ 7ರ ಎದುರಿನ ಅಥವಾ 7ರ ವಿರುದ್ಧದಲ್ಲಿರುವಂತಹ ಸಂಖ್ಯೆ ಯಾವುದು ಅಂತ ಕ್ವಶನ್ ಸಿಂಪಲ್ಲಾಗಿ ಇಲ್ಲಿ ಕೇಳಿದ್ದಾರೆ. ಹಾಗಿದ್ರೆ ನಾವೇನು ಮಾಡೋಣ ಅಂತಂದರೆ, ಸಿಂಪಲ್ ಆಗಿರುವಂಥದ್ದು 3, 3 ಕಾಮನ್ ಆಗಿದೆ, ರೈಟ್? 3, 3 ನಮಗಿಲ್ಲಿ ಕಾಮನ್ ಆಗಿರುವಂಥದ್ದು. ಆ 3ರ ಒಂದು ಮೇಲ್ಗಡೆ ಇಟ್ಕೊಂಡು ಏನು ಮಾಡೋದಂದರೆ, 3ಅನ್ನು ಈ ರೀತಿಯಾಗಿ ಇದು ಒಂದು ದಾಳ, ಈ ದಾಳದಲ್ಲಿ 3 ಮೇಲ್ಗಡೆ ಅಂತ ನಾವು ಇಟ್ಕೊಂಡಾಗ ಒಂದು 12 ಒಂದು ಮುಖದಲ್ಲಿ 12 ಕೊಟ್ಟು ಇನ್ನೊಂದು ಮುಖದಲ್ಲಿ 8 ಕೊಟ್ಟಿದ್ದಾರೆ. 12, 8 ಇನ್ನೊಂದು ಮುಖದಲ್ಲಿ 15 ಮತ್ತು 20. 15, 20, 12, 8 ಇದೇ ರೀತಿಯಾಗಿ ತೆಗೆದುಕೊಂಡಾಗ ಈ ಒಂದು ಬಾಕ್ಸ್ ಈ ರೀತಿ ತೆಗೆದುಕೊಂಡಾಗ ಇಲ್ಲಿ ಮೇಲ್ಗಡೆ 3 ಇದೆ, ಈ ಸೈಡ್ 12 ಇದೆ, ಈ ಸೈಡು 8 ಇದೆ. ಇನ್ನು ನೆಕ್ಸ್ಟ್ ಈ ರೀತಿಯಾಗಿ ಕೊಡ್ತಾರೆ. ಇದನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ 3, 15, 20. ಇಲ್ಲಿ 12, 8, 15, 20 3 ಅದರ ಸರೌಂಡಿಂಗ್ ಇರುವಂತಹ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸರೌಂಡಿಂಗ್ ಸಂಖ್ಯೆಗಳನ್ನ ಕೊಟ್ಟು ಏನು ಮಾಡಿದ್ದಾರೆ ಅಂತಂದರೆ, ಮತ್ತೊಂದು 3ನೇ ಒಂದು ದಾಳವನ್ನು 3ನೇ ಒಂದು ಮುಖವನ್ನು ಕೊಟ್ಟಾಗ ಏನಾಗ್ತದೆ ಅಂತಂದರೆ, 15, 8 ಕಾಮನ್ ಆಗಿರುವಂಥ ಸಂಖ್ಯೆ. 15 ಮತ್ತು 8 ಕಂಟಿನ್ಯೂಯೇಷನ್. 8, 15, 20, 12, 8, 15, 20 ಅಂತ ಕೊಂಡಾಗ ಇಲ್ಲಿ 8 ಬರ್ತದೆ, ಇಲ್ಲಿ 15 ಬರ್ತದೆ. ಹಾಗಿದ್ದಾಗ ಮೇಲ್ಗಡೆ ಏನಿದೆ 3 ಇದೆ, ಕೆಳಗಡೆ ಏನಿದೆ 7 ಬರ್ತದೆ. ಕೆಳಗಡೆ 7 ಇದೆ. ಹಾಗಾಗಿ 7ರ ವಿರುದ್ಧ ಸಂಖ್ಯೆ ಯಾವುದು? 7 ಕೆಳಗಡೆ ಬಂದರೆ ಅದರ ವಿರುದ್ಧ ಸಂಖ್ಯೆ ಯಾವುದು? ಮೇಲ್ಗಡೆ ಇರೋದು 3. ಹಾಗಾಗಿ ಇಲ್ಲಿ 3 ಎ ಇಸ್ ದ ರೈಟ್ ಆನ್ಸರ್. ಸರಿ, ಹಾಗಿದ್ರೆ ಇನ್ನೂ ಸಿಂಪಲ್ಲಾಗಿ ಹೇಗೆ ಬಿಡಿಸ್ಬೇಕು? ಇದನ್ನು ಕೂಡ ಏನು ಮಾಡೋಣ ಅಂತಂದ್ರೆ, ತೆರೆದ ದಾಳಗಳಾಗಿ ಏನು ಮಾಡೋದಕ್ಕೆ ಮಾಡೋಣ, ಬರ್ಕೊಂಬಿಡೋಣ. ತೆರೆದ ದಾಳವನ್ನು ಬಿಡಿಸ್ಕೊಂಡ್ಬಿಡೋಣ. ಸಿಂಪಲ್. ತೆರೆದ ದಾಳ ಯಾವ ರೀತಿಯಾಗಿ ಬಿಡಿಸ್ಕೋಬೇಕು, ರೈಟ್? ಇಲ್ಲೇ ನೋಡ್ತಾ ಹೋಗೋಣ. ಕಾಮನ್ ಆಗಿರೋದು ಯಾವುದು? 3. ಕಾಮನ್ ಆಗಿರೋದು 3. ಅದರ ಪಕ್ಕದಲ್ಲಿ ಬರುವಂಥದ್ದು ಯಾವ 2? ಅದರ ಪಕ್ಕದಲ್ಲಿ ಬರುವಂಥದ್ದು ಇಲ್ಲಿ 12 ಬರ್ತದೆ, ಇಲ್ಲಿ 15 ಬರ್ತದೆ, ಇಲ್ಲಿ 8 ಬರ್ತದೆ, ಇಲ್ಲಿ 7 ಬರ್ತದೆ, ಇಲ್ಲಿ ಉಳಿದಿದ್ದು ಯಾವುದು? 20. ಸರ್ ಹಾಗೆ ಹೇಗೆ ಬರುತ್ತೆ ಸರ್? ಹೇಗೆ 3, 3 ಅದರ ಪಕ್ಕದಲ್ಲಿ 8 ಇದೆ, ಅದರ ಪಕ್ಕದಲ್ಲಿ 12 ಇದೆ, ಅದರ ಪಕ್ಕದಲ್ಲಿ 15 ಇದೆ. 20 ಅದರ ಪಕ್ಕದಲ್ಲಿ ಹೆಂಗೆ ಬರುತ್ತೆ ಸರ್ ಅಂತಂದರೆ, ಮಡಿಸಿದಾಗ ಅದರ ಪಕ್ಕದಲ್ಲಿ ಬರುವಂಥದ್ದು ಯಾವುದು? 3ರ ಹಿಂದಗಡೆ ಅಥವಾ 15 ಯಾವುದಂತಂದರೆ 8ರ ಅಪೋಸಿಟ್ ಬರುವಂಥದ್ದು ಯಾವುದು? 8ರ ಅಪೋಸಿಟ್ ಬರುವಂಥದ್ದು ಯಾವುದು? ಅದು 20 ಆಗಿರ್ತದೆ. ಹಾಗಿದ್ದಾಗ ಇಲ್ಲಿ ನಾವು ರೂಲ್ ಏನು ಹೇಳ್ತದೆ? 15ರ ವಿರುದ್ಧದಲ್ಲಿ 20, 3ರ ವಿರುದ್ಧದಲ್ಲಿ 7, 8ರ ವಿರುದ್ಧದಲ್ಲಿ 20, ರೈಟ್? ಇದು ನೋಡೋಣ ಹೇಗೆ ಅಂತ. 3 ಮೇಲ್ಗಡೆ ಬರೆದಿದ್ದೀನಿ, 3 ಮೇಲ್ಗಡೆ, 15, 12 ಈ ಕಡೆ 15 ಬರೆದಿದ್ದೀನಿ, ಈ ಕಡೆ 12 ಬರೆದಿದ್ದೀನಿ, ಕೆಳಗಡೆ 8 ಬರೆದಿದ್ದೀನಿ. ಇಲ್ಲಿ ಕೆಳಗಡೆ 7, ಅದರ ಅಪೋಸಿಟ್ಟು ಈ ಸೈಡು 20. ಸಿಂಪಲ್. 3, 15, 12, 3, 15, 12, 3 ಮೇಲ್ಗಡೆ, ಈ ಸೈಡ್ 12, ಈ ಸೈಡ್ 15 ಬಂದರೆ ಅದರ ಕೆಳಗಡೆ ಏನು ಬರ್ತದೆ? 8 ಬರ್ತದೆ. ಅದ್ರ ಕೆಳಗಡೆ ಏನು ಬರ್ತದೆ? 7 ಬರ್ತದೆ. ಅದರ ಅಪೋಸಿಟ್ ಏನು ಬರ್ತದೆ? 20 ಬರ್ತದೆ. ಸಿಂಪಲ್ ಆಗಿರುವಂಥ ಒಂದು ಕಾನ್ಸೆಪ್ಟನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ಈ ಒಂದು 7ರ ಎದುರಿನ ಸಂಖ್ಯೆ ಯಾವ್ದಾಗ್ತದೆ ಅಂತಂದರೆ ಅದು 3 ಆಗಿರ್ತದೆ. ಸಿಂಪಲ್ ಆಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಹೋಗೋಣ, ರೈಟ್? ಓಕೆ, ಇಲ್ಲಿ
ತೆರೆದ ದಾಳಗಳ ಇವಾಗ ಮುಚ್ಚಿದ ದಾಳಗಳ ಮೇಲೆ 2 ಎಕ್ಸಾಂಪಲ್ಗಳನ್ನು ಕೊಟ್ಟೆ. ಅದೇ ರೀತಿಯಾಗಿ ತೆರೆದ ದಾಳಗಳಲ್ಲೂ ಕೂಡ ಏನು ಮಾಡಿದೆ ಅಂತಂದರೆ 2 ಎಕ್ಸಾಂಪಲ್ಗಳನ್ನು ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂಥದ್ದು ತೆರೆದ ದಾಳಗಳನ್ನು ನಾನಿಲ್ಲಿ ಫಾರ್ಮುಲಾ ಸಮೇತ ಏನು ಮಾಡಿದೆ ಅಂತ ನಿಮಗೆ ಕೊಟ್ಟಿದ್ದೀನಿ. ಆ ಫಾರ್ಮುಲಾ ಸದ್ಯಕ್ಕೆ ಏನು ಮಾಡೋಣ ಅಂದರೆ ಬಿಡಿಸ್ತಾ ಹೋಗೋಣ. ಸಿಂಪಲ್ ಆಗಿರುವಂಥದ್ದು, ಕೊಟ್ಟಿರುವ ದಾಳವನ್ನು ಮಡಚಿದಾಗ ಕೆಯ ವಿರುದ್ಧ ದಿಕ್ಕಿನಲ್ಲಿ ಯಾವ ಅಕ್ಷರ ಇರುತ್ತದೆ? ಏನು ಕೊಟ್ಟಿರುವ ದಾಳ, ಏನು ದಾಳವನ್ನು ಕೊಟ್ಟಿದ್ದಾರೆ, ತೆರೆದ ದಾಳ ಅಂತ ಏನು ಕೊಟ್ಟಿದ್ದಾರಲ್ಲ, ಈ ತೆರೆದ ದಾಳದಲ್ಲಿ ಕೆಯ ವಿರುದ್ಧ ದಿಕ್ಕಿನಲ್ಲಿ ಯಾವ ಅಕ್ಷರ ಬರುತ್ತದೆ? ಸಿಂಪಲ್ಲಾಗಿ ಇಲ್ಲಿ ತೆರೆದ ದಾಳವನ್ನು ಕೊಟ್ಟಿದ್ದಾರೆ JKOTMH. ಅದೇ ರೀತಿಯಾಗಿ ABCD 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಕೆಯ ವಿರುದ್ಧ ದಿಕ್ಕಿನಲ್ಲಿ ಬರುವಂತಹ ಒಂದು ಅಕ್ಷರ ಯಾವುದು ಅಂತ ನಾವಿಲ್ಲಿ ನೋಡ್ಕೊಳ್ಳೋದಾದರೆ, ಮೊದಲನೇ ಸಿಂಪಲ್ ಆಗಿರುವಂಥದ್ದು ಏನು ಅಂತಂದರೆ ನಮಗಿಲ್ಲಿ ಫಾರ್ಮುಲಾ ಏನು ಹೇಳ್ತದೆ, ಅಥವಾ ಫಾರ್ಮುಲಾ ಬಿಟ್ಬಿಡಿ, ನಿಮಗೆ ಸಿಂಪಲ್ಲಾಗಿ ತಿಳಿದುಕೊಳ್ಬೇಕಾಗಿರುವಂತಂದರೆ ಈ ರೀತಿ ತೆರೆದ ದಾಳವನ್ನು ಕೊಟ್ಟಾಗ ಸ್ಟ್ರೇಟ್ ಲೈನ್ ಅಂತ ಬಂದಾಗ, ಈ ರೀತಿ ಸ್ಟ್ರೇಟ್ ಲೈನ್ ಅಂತ ಬಂದಾಗ ಏನು ಮಾಡಬೇಕು, ಒಂದನ್ನು ಬಿಟ್ಟು ನೆಕ್ಸ್ಟ್ ಬರುವಂಥದ್ದು ಯಾವುದೇ ಇದ್ದರೂ ಕೂಡ, ಯಾವುದೇ ಒಂದು ಸಂಖ್ಯೆ ಇರ್ತಾರೆ ಅಂದರೆ ಒಂದನ್ನು ಬಿಟ್ಟು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಇರುವಂಥದ್ದು. ಇದು ಇಲ್ಲಿ ಜೆ ವಿರುದ್ಧದಲ್ಲಿ ಓ ಬರ್ತದೆ. ಹಾಗಿದ್ರೆ ಜೆ ವಿರುದ್ಧದಲ್ಲಿ ಓ, ಕೆಯ ವಿರುದ್ಧದಲ್ಲಿ ಎಮ್ ಬರ್ತದೆ, ಟಿಯ ವಿರುದ್ಧದಲ್ಲಿ ಎಚ್ ಬರುತ್ತೆ. ಸರ್ ಹಿಂಗೆ ಯಾಕೆ ಅಂತಂದರೆ ಅದೇ ರೀತಿಯಾಗಿ ಫೋಲ್ಡ್ ಆಗ್ತದೆ, ಅದು ಫೋಲ್ಡ್ ಅದೇ ರೀತಿ ಆಗ್ತದೆ. ಅದಕ್ಕೂ ಕೂಡ ಎಕ್ಸಾಂಪಲ್ ಕೊಡಬೇಕಂತಂದರೆ ನಿಮಗಿಲ್ಲಿ ಯಾವ ರೀತಿಯಾಗಿ ಅಂತಂದರೆ ಸಿಂಪಲ್ಲಾಗಿ ಇದು ಈ ರೀತಿಯಾಗಿ ನಾವಿಲ್ಲಿ ಜೆ ಬರೆದಿದ್ದೀವಿ, ಕೆ ಬರೆದಿದ್ದೀವಿ, ಜೆ ಕೆ ಅಪೋಸಿಟ್ ಯಾವ್ದು ಬರ್ತದೆ, ಓ ಬರ್ತದೆ, ರೈಟ್. ಹಾಗಿದ್ದಾಗ ಜೆ ಕೆ ಓ, ಕೆ ವಿರುದ್ಧದಲ್ಲಿ ಯಾವ್ದು ಬರ್ತದೆ, ಎಮ್ ಬರ್ತದೆ, ರೈಟ್. ಓ ಫೋಲ್ಡ್ ಆದಾಗ ಮೇಲ್ಗಡೆ ಬರೋದು ಯಾವುದು, ಟಿ, ಟಿಯ ಅಪೋಸಿಟ್ ಯಾವ್ದು ಬರ್ತದೆ, ಎಚ್ ಬರ್ತದೆ. ಅರ್ಥ ಆಯ್ತಲ್ಲ ಯಾವ ರೀತಿಯಾಗಿ? ಜೆ, ಅದಾದ ನಂತರದಲ್ಲಿ ಕೆ, ಅದಾದ ನಂತರದಲ್ಲಿ ಬರೋದು ಓ, ಓ ಪಕ್ಕದಲ್ಲಿ ಯಾವುದು ಮೇಲ್ಗಡೆ ಅಥವಾ ಕೆಳಗಡೆ ಯಾವುದು ಅಂತ ಹೇಳ್ಕೊಳ್ಬೋದು. ನಾವು ಕೆಳಗಡೆ ಇದೆ, ಹಾಗಾಗಿ ಕೆಳಗಡೆ ಟಿ ಬರ್ತದೆ. ಟಿ ಬಂದರೆ ಇಲ್ಲಿ ಓ ಇದೆ, ಟಿ ಆದ ನಂತರದಲ್ಲಿ ಇಲ್ಲಿ ಯಾವ್ದು ಬರಬೇಕು, ಎಮ್ ಬರ್ತದೆ, ರೈಟ್. ಎಮ್ ಯಾಕಂದರೆ ಅದರ ಪಕ್ಕದಲ್ಲಿ ಬರುವಂಥದ್ದು ಯಾವುದು, ಎಮ್. ಎಮ್ ಪಕ್ಕದಲ್ಲಿ ಬರಬೇಕಾದ ಯಾವುದು, ಎಚ್, ರೈಟ್. ಹಾಗಾಗಿ ಟಿ ಎಮ್ ಎಚ್ ಇಲ್ಲಿ ಬಂದರೆ, ಟಿ ಎಮ್ ಎಚ್ ಇಲ್ಲಿ ಬಂದರೆ ಇಲ್ಲಿ ಜೆ ಕೆ ಓ ಬರ್ತದೆ. ಅರ್ಥ ಆಯ್ತಲ್ಲ? ಹಾಗಾಗಿ ಜೆ ಪಕ್ಕದಲ್ಲಿ ಓ ಬರ್ತದೆ, ಕೆ ಪಕ್ಕದಲ್ಲಿ ಜೆ ವಿರುದ್ಧವಾಗಿ ಓ ಬಂದರೆ ಕೆ ವಿರುದ್ಧವಾಗಿ ಎಮ್ ಬರ್ತದೆ, ಟಿ ವಿರುದ್ಧವಾಗಿ ಎಚ್ ಬರುವಂಥದ್ದು. ಹಾಗಾಗಿ ಈ ಒಂದು ಕ್ವಶನಿಗೆ ಸರಿಯಾದಂಥ ಉತ್ತರ ಯಾವುದಾಗಿರ್ತದೆ, ಅದು ಆಪ್ಷನ್ ಬಿ ನಮಗಿಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಹಾಗಾಗಿ ಕೆಯ ವಿರುದ್ಧ ದಿಕ್ಕಿನಲ್ಲಿ ಇರುವ ಯಾವ ಅಕ್ಷರ ಅಂತಂದರೆ ಅದು ಎಮ್. ಕೆ ವಿರುದ್ಧದಲ್ಲಿ ಎಮ್ ಬರುವಂಥದ್ದು ಅದು ಬಿ ಆಪ್ಷನ್ ಆಗಿರ್ತದೆ, ರೈಟ್. ಹಾಗಿದ್ದಾಗ 4ನೇ ಒಂದು ಎಕ್ಸಾಂಪಲ್, ಅದರ ತೆರೆದ ದಾಳಗಳ ಮೇಲೆ ಮತ್ತೊಂದು ಎಕ್ಸಾಂಪಲನ್ನು ನಾನು ಇಲ್ಲಿ ಬರೆದಿದ್ದೀನಿ. ಕೊಟ್ಟಿರುವ ದಾಳವನ್ನು ಮಡಚಿದಾಗ, ಕೊಟ್ಟಿರುವಂಥ ಈ ಒಂದು ದಾಳವನ್ನು ಫೋಲ್ಡ್ ಮಾಡಿದಾಗ ಎನ್ನ ವಿರುದ್ಧ ದಿಕ್ಕಿನಲ್ಲಿ ಯಾವ ಅಕ್ಷರವು ಇರುತ್ತದೆ? ಎನ್ನ ವಿರುದ್ಧ ದಿಕ್ಕಿನಲ್ಲಿ ಯಾವ ಅಕ್ಷರ ಇರುತ್ತದೆ? ಎಚ್, ಜೆ, ಐ, ಎನ್, ಪಿ, ಆರ್. ಏನು ಮೇಲ್ಗಡೆ ಮೊದಲನೇದು ಎಚ್ ಇದೆ, ಜೆ, ಐ, ಎನ್, ಪಿ ಮತ್ತು ಆರ್. ಸರಿಯಾಗಿ ಅಕ್ಷರ ಕಾಣದೇ ಇದ್ರೂ ಕೂಡ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಏನು ಮೇಲ್ಗಡೆದು ಮೊದಲನೇ ಚೌಕದಲ್ಲಿರೋದು ಮೊದಲನೇ ಮುಖ ಯಾವುದಪ್ಪ ಅಂದರೆ ಎಚ್ ಇದೆ, ಎರಡನೇ ಮುಖ ಜೆ ಇದೆ, ಮೂರನೇ ಮುಖ ಐ ಇದೆ, ನಾಲ್ಕನೇ ಮುಖ ಎನ್ ಇದೆ, ಪಕ್ಕದಲ್ಲಿ ಪಿ ಇದೆ, ಇನ್ನೊಂದು ಪಕ್ಕದಲ್ಲಿ ಆರ್ ಇದೆ, ರೈಟ್. ಹಾಗಾಗಿ ಎನ್ ಇಲ್ಲಿ ಕೆಳಗಡೆ ಬರುವಂಥದ್ದು ಯಾವುದು, ಎನ್. ಇದರ ವಿರುದ್ಧದಲ್ಲಿ ಬರುವಂಥದ್ದು ಯಾವುದು, ವಿರುದ್ಧದಲ್ಲಿ ದಿಕ್ಕಿನಲ್ಲಿ ಯಾವ ಅಕ್ಷರ ಇರುತ್ತದೆ ಅಂತೇಳಿ ಅವರು ಕ್ವಶನ್ ಕೇಳಿದ್ದಾರೆ. ಸಿಂಪಲ್ಲಾಗಿ ನಿಮ್ಮ ಕೊಟ್ಟಂಥ ಟ್ರಿಕ್ನಲ್ಲಿ ಏನಿದೆ ಅಂತಂದರೆ ಒಂದನೇ ವಿರುದ್ಧದಲ್ಲಿ ಒಂದನ್ನು ಬಿಟ್ಟು ಎರಡನೇದು ಇರ್ತದೆ, ಜೆ ವಿರುದ್ಧದಲ್ಲಿ ಎನ್ ಬರ್ತದೆ, ಪಿ ಯ ವಿರುದ್ಧದಲ್ಲಿ ಆರ್ ಇರುತ್ತೆ. ಅರ್ಥ ಆಯ್ತಲ್ಲ? ಎಚ್, ಐ, ಎಚ್ನ ವಿರುದ್ಧ ದಿಕ್ಕಿನಲ್ಲಿ ಬರೋದು ಯಾವುದು, ಐ ಬರ್ತದೆ, ಜೆನ ವಿರುದ್ಧ ದಿಕ್ಕಿನಲ್ಲಿ ಎನ್ ಬರ್ತದೆ ಮತ್ತು ಪಿ ಯ ವಿರುದ್ಧ ದಿಕ್ಕಿನಲ್ಲಿ ಆರ್ ಇರುತ್ತದೆ. ಇದನ್ನು ಕೂಡ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡಲ ನಿಮಗೆ. ಮೇಲ್ಗಡೆ ಎಚ್ ಇದೆ, ಅದರ ಕೆಳಗಡೆ ಜೆ ಇದೆ, ಅದರ ಕೆಳಗಡೆ ಯಾವುದಿದೆ, ಐ ಇದೆ, ಅದರ ಕೆಳಗಡೆ ಯಾವುದಿದೆ, ಎನ್ ಇದೆ. ಅರ್ಥ ಆಯ್ತಲ್ಲ? ಎಚ್, ಜೆ, ಐ, ಎನ್. ಇನ್ನು ಐನ ಪಕ್ಕದಲ್ಲಿ ಯಾವುದಿದೆ, ಪಿ ಇದೆ, ಇನ್ನು ಜೆನ ಪಕ್ಕದಲ್ಲಿ ಯಾವುದಿದೆ, ಆರ್ ಇದೆ. ಒಂದು ಸಲ ಹೇಳ್ತೀನಿ ಕೇಳಿ. ಎಚ್, ಜೆ, ಐ,
ಎನ್, ಎಚ್ ಜೆ ಐ ಎನ್, ಐನ ಪಕ್ಕದಲ್ಲಿ ಪಿ ಇದೆ, ಐನ ಪಕ್ಕದಲ್ಲಿ ಪಿ ಇದೆ, ಇನ್ನು ಮೇಲ್ಗಡೆ ಜೆನ ಪಕ್ಕದಲ್ಲಿ ಆರ್ ಇದೆ. ಹಾಗಾಗಿ ಯಾವುದಿಲ್ಲಿ ಎಚ್ ಜೆ ಐ ಅಂದರೆ ಎಚ್ ಮೇಲ್ಗಡೆ ಇದೆ, ಅದರ ವಿರುದ್ಧ ದಿಕ್ಕಿನಲ್ಲಿ ಯಾವುದಿದೆ ಐ ಇದೆ, ಜೆ ಮೇಲ್ಗಡೆ ಅದರ ವಿರುದ್ಧ ದಿಕ್ಕಿನಲ್ಲಿ ಎನ್ ಬರ್ತದೆ. ಹಾಗಾಗಿ ಎಚ್ನ ವಿರುದ್ಧ ದಿಕ್ಕಿನಲ್ಲಿ ಐ, ಜೆನ ವಿರುದ್ಧ ದಿಕ್ಕಿನಲ್ಲಿ ಎನ್. ಹಾಗಾದರೆ ನಮ್ಮ ಕ್ವಶನ್ಗೆ ಆನ್ಸರ್ ಏನು? ಎನ್ನ ವಿರುದ್ಧ ದಿಕ್ಕಿನಲ್ಲಿ ಬರೋದು ಯಾವುದು? ಜೆ. ಹಾಗಾದರೆ ನಮಗಿಲ್ಲಿ ಆಪ್ಷನ್ ಯಾವುದು? ಸಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಕೊಟ್ಟಿರುವಂಥ ದಾಳಗಳ ಎನ್ನ ವಿರುದ್ಧ ದಿಕ್ಕಿನಲ್ಲಿ ಬರುವಂಥದ್ದು ಯಾವುದು? ಸಿ, ಜೆ. ಸಿ ಆಪ್ಷನ್ ಇಸ್ ರೈಟ್ ಆನ್ಸರ್. ಅದು ಅಂಕಿ ಯಾವುದು? ಅದು ಜೆ ಆಗಿರ್ತದೆ. ಕೊಟ್ಟಿರುವಂಥದ್ದು ಗಮನವಿಟ್ಟು ಓದಿದಾಗ ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿದ್ದರೆ ಇಲ್ಲಿ ಸರಿಯಾಗಿ ಬರುವಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ ಓಕೆ ಇಲ್ಲಿ ಇನ್ನೂ 2 ಎಕ್ಸಾಂಪಲ್ಗಳನ್ನು ನಿಮಗೆ ಇಲ್ಲಿ ಬರೆದಿದ್ದೀನಿ. ಕೊಟ್ಟಿರುವಂಥ ಅಂದರೆ ಡಿಫ್ರೆಂಟ್ ಆಗಿರುವಂಥ ಒಂದು ಎಕ್ಸಾಂಪಲ್ಗಳನ್ನು ಇಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದೀನಿ. ಕೊಟ್ಟಿರುವ ಹಾಳೆಯನ್ನು ಮಡಚಿದಾಗ ಯಾವ ಘನವು ರೂಪುಗೊಳ್ಳುವುದಿಲ್ಲವೋ ಅದನ್ನು ಆರಿಸಿ. ಯಾವ ಘನ ರೂಪುಗೊಳ್ಳಂಗಿಲ್ಲ, ಒಟ್ಟು ಅದಕ್ಕೆ ಸಂಬಂಧ ಬರೋಂಗಿಲ್ಲ. ಇದು ಮಡಚಿದಾಗ ಈ ರೀತಿಯಾದಂಥ ಘನ ಬರೋಂಗಿಲ್ಲ ಅನ್ನೋದನ್ನು ಏನು ಮಾಡ್ಬೇಕು ನಾವಿಲ್ಲಿ, ಅಂದರೆ ಈ ರೀತಿಯಾದಂಥ ಒಂದು ದಾಳ ಬರೋದಿಲ್ಲ, ಮುಖಗಳು ಬರೋದಿಲ್ಲ ಅಂತ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಹೋಗೋಣ. ರೈಟ್, ಸಿಂಪಲ್ ಆಗಿರುವಂಥದ್ದು ಕೊಟ್ಟಂಥ ಏನು ಮಡಚಿದಾಗ ಯಾವ ರೀತಿಯಾಗಿ ಬರುವಂಥ ದಾಳಗಳಂತ ಏನು ಮಾಡೋಣ ನೋಡ್ತಾ ಹೋಗೋಣ. ರೈಟ್, ಪ್ಲಸ್ ಇದೆ. ರೈಟ್, ವಿರುದ್ಧ ಬರುವಂಥದ್ದು ಯಾವುವು? 1, 2, ಅದಾದ ನಂತರದಲ್ಲಿ 3. ಸಿಂಪಲ್. ಯಾವ ವಿರುದ್ಧ ಬರುವಂಥ ಯಾವ ಸಿಂಪಲ್, ಅದರ ಪಕ್ಕದಲ್ಲಿ ಬರುವಂಥವು ಯಾವ ನಾವಿಲ್ಲಿ ಕಂಡು ಹಿಡ್ಕೋಬೋದು. ಯಾವ ರೀತಿಯಾಗಿ 1ರ ಪಕ್ಕದಲ್ಲಿ ಈ ಪ್ಲಸ್ ಮೈನಸ್ ಪಕ್ಕದಲ್ಲಿ ಬರ್ತದೆ, ಪ್ಲಸ್ ಮತ್ತು ಮೈನಸ್ ಪಕ್ಕದಲ್ಲಿ ಬರ್ತದೆ. ಈ ಪ್ಲಸ್ರ ವಿರುದ್ಧ ಯಾವ್ದು ಬರ್ತದೆ? ಡಿವೈಡ್ ಬೈ ಬರ್ತದೆ. ಹಾಗಿದ್ದಾಗ ಇದರ ಪಕ್ಕದಲ್ಲಿ ಯಾವ್ದು ಬರ್ತದೆ? ಇದು ಐ ಬರ್ತದೆ, ಸಾರಿ ಐ ಬರ್ತದೆ. ಆ ಥರ ಆಟ್. ರೈಟ್, ಇದನ್ನು ಮಡಿಸಿದಾಗ ಏನಾಗ್ತದೆ ಅಂತಂದರೆ ಇವೆರಡು ಕೂಡ 3 ಕೂಡ ಪಕ್ಕದಲ್ಲಿ ಬರುವಂಥದ್ದು. ರೈಟ್, ಅದಾದ ನಂತರದಲ್ಲಿ ಇದು ಕರೆಕ್ಟ್ ಬರ್ತದೆ. ಅದಾದ ನಂತರದಲ್ಲಿ ಬಿ ವಿರುದ್ಧದಲ್ಲಿ ಯಾಟ್ ಬರಲಿಲ್ಲ ಅಂತಂದರೆ ಅಲ್ಲಿ ಯಾಟ್ ಬರಲಿಲ್ಲ ಅಂದರೆ ಸರಿಯಾಗಿರುತ್ತೆ ಅನ್ನೋ ಅರ್ಥ. 0 ಡಿವೈಡೆಡ್ ಬೈ ಮತ್ತು ಮೈನಸ್, 0 ಡಿವೈಡ್ ಬೈ ಮತ್ತು ಮೈನಸ್ ಇವು ಕೂಡ ಏನು ಮಾಡ್ತವೆ ಅಂತಂದರೆ ಪಕ್ಕದಲ್ಲೇ ಬರುವಂಥದ್ದು. ಯಾಕಂದರೆ ಇದು ಕೆಳಗಡೆ, ಇದು ಮೇಲ್ಗಡೆ, ಇದು ಕೆಳಗೆ, ಇದು ಮೇಲ್ಗಡೆ. ಇದರಲ್ಲಿ ಯಾವ 4 ಕೂಡ ಏನು ಮಾಡ್ತವೆ ಇದರ ಪಕ್ಕದಲ್ಲಿ ಬಂದೇ ಬರ್ತವೆ. ಯಾವುದು? 0 ಮತ್ತು ಯಾಟ್ ಪಕ್ಕದಲ್ಲಿ ಇವು 4 ಕೂಡ ಬರ್ತವೆ. ಅರ್ಥ ಆಯ್ತಾ? ಒಂದು ಮೇಲ್ಗಡೆ ಒಂದು ಕೆಳಗಡೆ ಅಂತ ಅಂದಾಗ ಇನ್ನು ಉಳಿದಂಥ 4 ಯಾವುವು ಅಂತಂದರೆ ಇದರ ಪಕ್ಕದಲ್ಲಿ ಇವು 4 ಬರಲೇಬೇಕು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಇದು ಕೂಡ ಬರುತ್ತೆ, ಆಗುತ್ತೆ, ಅದು ಕೂಡ ಆಗುತ್ತೆ. ಸಿ ಇಲ್ಲಿ ಡಿವೈಡೆಡ್ ಬೈ 0 ಮತ್ತು ಈ ಒಂದು ಸಿಂಬಲನ್ನು ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿರ್ತಾರೆ. ಹಾಗಾಗಿ ಇದರಲ್ಲಿ ಇದು ಕೂಡ ಫಾರ್ಮೇಷನ್ ಆಗುವಂಥದ್ದು. ಯಾಕೆ ಹೇಳಿ? 0 ಪಕ್ಕದಲ್ಲಿ ಇವು 4 ಬರ್ತವೆ ಅಂತಂದರೆ ಇವು 4 ಕೂಡ ಏನಾಗ್ತದೆ ಅಂತಂದರೆ ಫಾರ್ಮೇಷನ್ ಆಗಿ ಆಗ್ತದೆ. ಇದು ಕೂಡ ಸರಿಯಾಗಿರ್ತದೆ. ಇಲ್ಲ 4ನೇದು ಬರೋದು ಯಾವುದಾದ್ರು? ಪ್ಲಸ್ ಡಿವೈಡೆಡ್ ಬೈ ಮತ್ತು ಆ್ಯಟ್. ಪ್ಲಸ್ ಡಿವೈಡೆಡ್ ಬೈ ವಿರುದ್ಧ ಸಂಖ್ಯೆಯಲ್ಲಿ ಬರ್ತದೆ, ವಿರುದ್ಧವಾಗಿ ಬರ್ತದೆ. ಪ್ಲಸ್ನ ವಿರುದ್ಧದಲ್ಲಿ ಯಾವ್ದು ಬರ್ತದೆ? ಡಿವೈಡೆಡ್ ಬೈ ಬರ್ತದೆ. ಪ್ಲಸ್ನ ವಿರುದ್ಧವಾಗಿ ಡಿವೈಡೆಡ್ ಬೈ ಬರ್ತದೆ. ಹಾಗಾಗಿ ಅದರ ಪಕ್ಕದಲ್ಲಿ ಪ್ಲಸ್ನ ಪಕ್ಕದಲ್ಲಿ ಡಿವೈಡೆಡ್ ಬೈ ಬರೋದಿಲ್ಲ. ಹಾಗಾಗಿ ಇದು ತಪ್ಪಾಗಿರುವಂಥದ್ದು, ಅಂದರೆ ಫ್ರೇಮ್ ಆಗದೇ ಇರುವಂಥ ಒಂದು ದಾಳ. ಅದು ಈ ಮಡಚಿದಾಗ ಇದು ಈ ರೀತಿಯಾದ ಫ್ರೇಮಲ್ಲಿ ಅಲ್ಲಿ ದಾಳ ಆಗೋದಿಲ್ಲ. ಹಾಗಾಗಿ ಇದರಲ್ಲಿ 4ರಲ್ಲಿ ಇದರ ಕೊಟ್ಟಂಥ ಒಂದು ಆನ್ಸರ್, ಸರಿಯಾದಂಥ ಆನ್ಸರ್ ಯಾವುದು? ಡಿ ಆಗಿರ್ತದೆ. ಬಟ್ ಇವು 3 ಕೂಡ ಫಾರ್ಮೇಷನ್ ಆಗ್ತದೆ. ಹಾಗಾಗಿ ನಮಗಿಲ್ಲಿ ಉತ್ತರ ಏನಿರ್ತದೆ ಅಂದರೆ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ ಏನಿಲ್ಲಿ ರೂಪುಗೊಳ್ಳುವುದಿಲ್ಲವೋ ಅದನ್ನು ಆರಿಸಿ. ಯಾವುದು ರೂಪುಗೊಳ್ಳಂಗಿಲ್ಲಲ್ಲ ಅದನ್ನು ಆರಿಸಿ ಅಂತ ಕೊಟ್ಟಾಗ ಅದು ಡಿ ಇಸ್ ದ ರೈಟ್ ಆನ್ಸರ್ ಆಗಿ ನಮಗಿಲ್ಲಿ ನೋಡೋದಕ್ಕೆ ಸಿಗ್ತದೆ. ರೈಟ್, ನೆಕ್ಸ್ಟ್ ಲಾಸ್ಟ್ ಒಂದು ಎಕ್ಸಾಂಪಲ್ ನಮಗಿಲ್ಲಿ ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಸಿಂಪಲ್ ಆಗಿರುವಂಥದ್ದು ಏನಿದೆ ಅಂತಂದರೆ ಮುಚ್ಚಿದ ದಾಳದ ಮೇಲಿದೆ. ಕೊಟ್ಟಿರುವ ದಾಳಗಳಲ್ಲಿ ಈ ಮುಖದ ಎದುರು ಯಾವುದು? ಈ ಮುಖದ ಎದುರು ಮುಖದ ಮೇಲಿನ ಅಕ್ಷರ ಯಾವುದು? ಅನ್ನು ಕೊಟ್ಟಿದ್ದಾರೆ. ಅದರ ಅಪೋಸಿಟ್ ಬರುವಂಥ ಅಕ್ಷರ ಯಾವುದು ಅಂತೇಳಿ ಅವರು ಕ್ವಶನನ್ನು ಕೇಳಿದ್ದಾರೆ. ಎಫ್ ಸಿ ಇ ಬಿ ಸಿ ಎಫ್ ಎರಡು ಮುಖಗಳನ್ನು ಕೊಟ್ಟಿದ್ದಾರೆ. ಒಂದು ದಾಳದಲ್ಲಿ 2 ಮುಖಗಳನ್ನು ಕೊಟ್ಟಿದ್ದಾರೆ. ಅದರ ಸಿಂಪಲ್ ಆಗಿರುವಂಥದ್ದು ಏನಪ್ಪ ಅಂತಂದರೆ 6 ಮುಖಗಳ ಬದಲಾಗಿ ಏನು ಮಾಡಿದೆ ಅಂದರೆ 4 ಮುಖಗಳು ಮಾತ್ರ ನಾವಿಲ್ಲಿ ಕಂಡು ಹಿಡ್ಕೋಬೇಕಾಗ್ತದೆ. ಯಾಕೆ ಹೇಳಿ? ನಮಗೆ ಇಲ್ಲಿ ಇನ್ನೊಂದು ಯಾವುದಾದ್ರು ಕೊಟ್ಟಿದ್ರೆ ಅಂದರೆ 6 ಮುಖಗಳಂತ ಬರ್ತಿದ್ವಿ. ಯಾಕೋ ಅಂತಂದರೆ ಇವು ಇರುವಂಥ 4 ಮುಖ ನಮಗಿಲ್ಲೇ ಕೊಟ್ಟಿರುವಂಥದ್ದು. ಹಾಗಾಗಿ 4 ಮುಖದ ಒಂದು ದಾಳವನ್ನು ಏನು ಮಾಡಿದ್ರೆ ನಾವಿಲ್ಲಿ ನೋಡ್ತಾ ಹೋಗಬೇಕಾಗ್ತದೆ.
ಎಫ್ ರಿಪೀಟ್ ಆಗಿದೆ, ಎಫ್ ಪಕ್ಕದಲ್ಲಿ ಸಿ ಇದೆ, ಸಿ ಪಕ್ಕದಲ್ಲಿ ಇ ಇದೆ. ಹಾಗಿದ್ರೆ ಈ ಪಕ್ಕದಲ್ಲಿ ಯಾವ್ದು ಅಪೋಸಿಟಾಗಿ ಯಾವ್ದು ಬರ್ತದೆ? ಬಿ ಬರ್ತದೆ. ಅರ್ಥ ಆಯ್ತಲ್ಲ? ಯಾಕೆ ಹೇಳಿ? ಎಫ್ ಸಿ ಇ, ಎಫ್ ಸಿ ಬಿ. ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ? ಎಫ್ ಕಾಮನ್ ಆಗಿದೆ, ಸಿ ಕಾಮನ್ ಆಗಿದೆ, ಅದರ ಪಕ್ಕದಲ್ಲಿ ಇ ಮತ್ತು ಬಿ ಬರ್ತದೆ. ಪಕ್ಕದಲ್ಲಿ ಬರುವಂಥದ್ದು ಯಾವುದಪ್ಪ? ಅದರ ಅಪೋಸಿಟ್ ಯಾವಾಗಲೂ ಕೂಡ ಏನಾಗಿರ್ತದೆ? ಅದರ ವಿರುದ್ಧ ಸಂಖ್ಯೆನೇ ಆಗಿರ್ತದೆ. ಹಾಗಾಗಿ ಈ ಮುಖದ ವಿರುದ್ಧದಲ್ಲಿ ದಿಕ್ಕಿನಲ್ಲಿ ಬರುವಂಥದ್ದು ಯಾವುದಪ್ಪ ಅಂದರೆ ಅದು ಬಿ ಆಗಿರ್ತದೆ. ಹಾಗಾಗಿ ಇಲ್ಲಿ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಯಾಕೆ? ಎಫ್ ಸಿ ಕಂಟಿನ್ಯೂಷನ್ ಇದೆ, ಸಿನ ಪಕ್ಕದಲ್ಲಿ ಯಾವುದಿದೆ ಅಥವಾ ಕೆಳಗಡೆ ಯಾವುದಿದೆ? ಇ ಇದೆ. ಇಲ್ಲಿ ಸಿನ ಮೇಲ್ಗಡೆ ಯಾವುದಿದೆ? ಬಿ ಇದೆ. ಹಾಗಾಗಿ ಈನ ವಿರುದ್ಧ ದಿಕ್ಕಿನಲ್ಲಿ ಬರುವಂಥದ್ದು ಯಾವುದು? ಬಿ ಆಗಿರ್ತದೆ. ಹಾಗಾಗಿ ನಮಗಿಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ. ಹಾಗಾಗಿ ಈ ರೀತಿಯಾದಂಥ ಕ್ವಶನ್ಗಳು ಅತಿ ಸರಳವಾಗಿರುವಂಥ ಕ್ವಶನ್ಗಳನ್ನು, ಡಿಫಿಕಲ್ಟ್ ಆಗಿರೋ ಕ್ವಶನ್ಗಳನ್ನು ತೆರೆದ ದಾಳಗಳ ಮುಖಾಂತರ ಏನು ಮಾಡ್ಬೋದು? ನಾವಿಲ್ಲಿ ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಆ ಸಾಲ್ವನ್ನು ಮಾಡ್ಬೋದು. ಹಾಗಾಗಿ ಕೊಟ್ಟಂಥ ಈ ದಾಳಗಳು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಲ್ಲ ಅಂತಂದರೆ ಮತ್ತೊಂದು ಸಲ ನೋಡ್ಕೊಳ್ಳಿ. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದಂಥ ಎಲ್ಲ ಫಾರ್ಮುಲಾಗಳನ್ನು ಏನು ಮಾಡೋದು ಅಂತಂದರೆ ಅವನ್ನ ತೆರೆದ ದಾಳಗಳ ಮುಖಾಂತರ ಅತಿ ಸರಳವಾಗಿ ಬಿಡಿಸುವಂಥ ಒಂದು ನಾವಿಲ್ಲಿ ವಿಧಾನವನ್ನು ಕಂಡುಹಿಡ್ಕೋಬೋದು. ಯಾಕಂತಂದರೆ ನಾವಿಲ್ಲಿ ಆ ಮುಚ್ಚಿದ ದಾಳಗಳಲ್ಲಿ ನಿಮಗೆ ಒಂದು 2 ಕಾನ್ಸೆಪ್ಟನ್ನು ತೊಗೊಂಡು ಅದರೊಳಗಡೆ 4 ಕ್ವಶನ್ ಫ್ರೇಮ್ ನಿಯಮಗಳನ್ನು ಹೇಳಿದ್ದೆ. ಆ 4 ನಿಯಮಗಳ ಮುಖಾಂತರ ಕೂಡ ಬಿಡಿಸೋಕೆ ಸಾಧ್ಯ ಆಗ್ತದೆ. ಹಾಗಿದ್ದಾಗ ಅವನ್ನ ಯಾವ ರೀತಿಯಾಗಿ ಇನ್ನಷ್ಟು ಈಸಿಯಾಗಿ ಬಿಡಿಸ್ಬೋದು ಅಂತಂದರೆ ಅದನ್ನು ನಾವಿಲ್ಲಿ ಕನ್ವರ್ಷನ್ ಇಂಟು ತೆರೆದ ದಾಳಗಳು, ಓಪನ್ ಒಂದು ದಾಳಗಳ ಮುಖಾಂತರ ಏನು ಮಾಡ್ಬೋದು ಅಂತಂದರೆ ಅದನ್ನು ಮತ್ತಷ್ಟು ಹಗುರವಾಗಿ ಅಥವಾ ಸರಳವಾಗಿ ಬಿಡಿಸೋದಕ್ಕೆ ನಮಗಿಲ್ಲಿ ಸಾಧ್ಯ ಆಗ್ತದೆ. ಹಾಗಾಗಿ ಆ ಮುಚ್ಚಿದ ದಾಳವನ್ನು, ತೆರೆದ ದಾಳಗಳನ್ನು ತೆಗೆದುಕೊಂಡು ನಾವಿಲ್ಲಿ ಬಿಡಿಸೋದಕ್ಕೆ ಅತಿ ಸರಳವಾದಂಥ ಒಂದು ಆನ್ಸರನ್ನು ನಾವಿಲ್ಲಿ ನೋಡ್ಕೊಂಡು ಹೋಗ್ತೀವಿ. ಹಾಗಾಗಿ ಈ ಒಂದು ದಾಳಗಳಂತ ತೆಗೆದುಕೊಂಡಾಗ ಮುಚ್ಚಿದ ದಾಳಗಳು ಮತ್ತು ತೆರೆದ ದಾಳಗಳಂತ 2 ಕಾನ್ಸೆಪ್ಟನ್ನು ನೋಡ್ಕೋತೀವಿ. ಹಾಗಾಗಿ ಈ ಎರಡರಲ್ಲೂ ಕೂಡ ಅತಿ ಸರಳವಾಗಿ ಮುಚ್ಚಿದ ದಾಳವನ್ನು ಕೂಡ ತೆರೆದ ದಾಳವನ್ನಾಗಿ ಮಾಡ್ಕೊಂಡು ನಮಗೆ ಬಿಡಿಸೋದಕ್ಕೆ ಸಾಧ್ಯ ಆಗ್ತದೆ. ಅದು ಈ ಒಂದು ಕ್ಲಾಸ್ ನಿಮಗಿಲ್ಲಿ ಅರ್ಥ ಆಯಿತು ಅನ್ಕೊಂಡಿನಿ. ಇಲ್ಲ ಅಂತಂದರೆ ಮತ್ತೊಂದು ಸಲ ಈ ವಿಡಿಯೋನ ನೋಡಿ ಅದೇ ಸಿಂಪಲ್ಲಾಗಿ ಏನು ಮಾಡೋ ಅಂತಂದರೆ ತಿಳ್ಕೊಳ್ಳೋಂಥ ಒಂದು ಕಾನ್ಸೆಪ್ಟನ್ನು ನಿಮಗಿಲ್ಲಿ ಎಕ್ಸಾಂಪಲ್ ಮುಖಾಂತರ ತಿಳಿಸಿದ್ದೀನಿ. ಅದನ್ನು ನೋಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.